ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಫ್ರೆಂಡ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೀಟ್ ಕೌನ್ಸಿಲಿಂಗ್ ಅಪ್ಡೇಟ್ಗೆ ಸುಸ್ವಾಗತ. ಏನು ಅಪ್ಡೇಟ್ ಕೂಡ ಬಂದಿದೆ, ಲೇಟೆಸ್ಟ್ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫಲಿತಾಂಶ ಬಂದು 12 ದಿನ ಆದರೆ ಕೂಡ ಇನ್ನೂ ಕೂಡ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಕಾಲೇಜು ಆರಂಭ ಕೂಡ ವಿಳಂಬವಾಗಿದೆ. ಏನು ಮಾಹಿತಿ ನೋಡೋಣ ಬನ್ನಿ. ನೀಟ್ ಜಂಜಾಟ ಬಂದ್ಬಿಟ್ಟು ಕೌನ್ಸಿಲಿಂಗಿಗೆ ಒಯ್ದಾಟ ರೀತಿ ಸಮಸ್ಯೆ ಕೂಡ ಆಗಿದೆ. ನಿಮಗೆ ವೈದ್ಯಕೀಯ ಕೋರ್ಸ್ ಫಲಿತಾಂಶ, ನೀಟ್ ಫಲಿತಾಂಶ ಬಂದು ಸೀಟ್ ಮೆಟ್ರಿಕ್ ಅನೌನ್ಸ್ಮೆಂಟ್ ಕೂಡ ಆಡಿದ್ರು 15 ದಿನ ಆದರೂ ಕೂಡ ನಿಮಗೆ ಕೌನ್ಸಿಲಿಂಗ್ ಕೂಡ ಶುರುವಾಗಿಲ್ಲ. NT ಬಂದ್ಬಿಟ್ಟು ಜುಲೈ 16ರಂದು ನೀಟ್ ಫಲಿತಾಂಶ ಪ್ರಕಟಿಸಿ 12 ದಿನ ಆಯಿತು. ಹಾಗೆಯೇ NMC ಬಂದ್ಬಿಟ್ಟು ವೈದ್ಯಕೀಯ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪ್ರಕಟಿಸಿ 15 ದಿನ ಆಯಿತೆ. ಆದರೆ ರಾಜ್ಯದಲ್ಲಿ ಇನ್ನೂ ಕೂಡ ಕೌನ್ಸಿಲಿಂಗ್ ಕೂಡ ಶುರುವಾಗಿಲ್ಲ. ರಾಜ್ಯವಾರು ನೀಟ್ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳ ಮಾಹಿತಿಯನ್ನು ಕೇಂದ್ರ ಸರ್ಕಾರ ರಾಜ್ಯದಲ್ಲಿಗೆ ಕೊಟ್ಟಿಲ್ಲ. ಹಾಗಾಗಿ ಸಮಸ್ಯೆ ಕೂಡ ಆಗಿದೆ. ಅಲ್ಲಿವರೆಗೂ ಸಮಸ್ಯೆ ಕೂಡ ಆಗಿದೆ ಎಂದು ಕೆಇ ಮೂಲಗಳು ಮಾಹಿತಿ ಕೊಟ್ಟಿದ್ದಾವೆ. ಸಾಮಾನ್ಯವಾಗಿ ಆಗಸ್ಟ್ ಸೆಪ್ಟೆಂಬರ್ ಮೊದಲನೇ ವರ್ಷದ ತರಗತಿ ಆರಂಭವಾಗ್ತವೆ. ಬಟ್ ಇಲ್ಲಿ ಕೂಡ ಸೀಟ್ ಹಂಚಿಕೆ ಆಗಿಲ್ಲ. ಆಲ್ರೆಡಿ ಲೇಟ್ ಆಗಿದೆ, ಪೇಪರ್ ಲೀಕ್ ಆಗಿಲ್ಲ, ಸಮಸ್ಯೆ ಕೂಡ ಆಗಿ ಈಗ ಮತ್ತೆ ಇನ್ನೂ ಕೂಡ ಲೇಟ್ ಆಗಿದೆ ಅಂತ ಹೇಳಿ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವೈದ್ಯಕೀಯ ಸೀಟ್ಗಳ ಮಾಹಿತಿ ನೀಡಿರುವುದರಿಂದಾಗಿ ಸಿಟಿ ಸೀಟ್ಗಳ ಹಂಚಿಕೆ ಫಸ್ಟ್ ರೌಂಡ್ದು ಸಮಯ ಸಾಕಷ್ಟು ವಿಸ್ತರಣೆ ಕೂಡ ಮಾಡಿದ್ದಾರೆ. ಹಾಗಾಗಿ ಸಿಟಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟವಾಗಿದ್ರು ಕೂಡ ಆ ಪ್ರಕಾರ ಮೊದಲ ಸುತ್ತಿನಲ್ಲಿ ಸೀಟ್ ಪಡೆದ ಅಭ್ಯರ್ಥಿಗಳು ಕಾಲೇಜಿಗೆ ಅಡ್ಮಿಷನ್ ಮಾಡೋದಕ್ಕೆ ಜುಲೈ 24 ಕೊನೆ ದಿನಾಂಕ ಆಗಿತ್ತು. ಹಾಗಾಗಿ ವೈದ್ಯಕೀಯ ಸೀಟುಗಳು ಬಂದ್ಬಿಟ್ಟು ಮಾಹಿತಿ ಬರೋದು ಲೇಟ್ ಆಗಿರೋ ಕಾರಣ ಸಿಟಿ ಫಸ್ಟ್ ರೌಂಡ್ ನಿಮಗೆ ಜುಲೈ 29ವರೆಗೂ ನಿಮಗೆ ಘೋಷಣೆ ಕೂಡ ಮಾಡಿದ್ದಾರೆ. ಇಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ದೇಶಕ ಅವರು ಏನು ಹೇಳ್ತಾರೆ ಅಂದರೆ, MCC ಮೊದಲ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿ ಪ್ರಕಟಿಸಿದ 10 ದಿನಗಳ ಬಳಿಕ ರಾಜ್ಯದಲ್ಲಿ ಪ್ರಕ್ರಿಯೆ ಆರಂಭವಾಗುತ್ತದೆ. ರಾಷ್ಟ್ರ ಮಟ್ಟದಲ್ಲಿ ಆರಂಭಿಸಿದ ಕೂಡಲೇ ಕೆಇಗೆ ಸೀಟ್ ಮೆಟ್ರಿಕ್ ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ MCC ಶುರು ಮಾಡಿ ನಂತರ 10 ದಿನ ಆದ ನಂತರ ನಿಮಗೆ ಇಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರು ಆಗ್ತವೆ. ಅದಕ್ಕಿಂತ ಮೊದಲೇ ಶುರು ಆಗೋದಿಲ್ಲ ಅಂತ ಕೂಡ ಮಾಹಿತಿ ಬಂದಿದೆ. ಇಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಏನು ಸಮರ್ಥನೆ ಕೊಟ್ಟಿದೆ ಅಂದರೆ, ಸಾಮಾನ್ಯವಾಗಿ ರಾಜ್ಯದ ಸೀಟ್ ಮ್ಯಾಟ್ರಿಕ್ಸ್ ಅಂತಿಮವಾದ ಬಳಿಕ MCC ಕಡೆಯಿಂದ ಕರೆ ಬರ್ತದೆ. ತಮ್ಮ ಸೀಟ್ ಮ್ಯಾಟ್ರಿಕ್ಸ್ ಮಾಹಿತಿಯನ್ನು ತೆಗೆದುಕೊಂಡು ಹೋಗುವಂತೆ ಸೂಚಿಸಲಾಗ್ತದೆ. ಪೆನ್ ಡ್ರೈವ್ನಲ್ಲಿ ಮಾಹಿತಿ ನೀಡಲಾಗ್ತದೆ. ಆ ಪ್ರಕಾರ ಕೇಂದ್ರದಲ್ಲಿ ನಮಗೆ ಕರೆ ಬಂದಿಲ್ಲ. ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಮೊದಲ ಸುತ್ತಿನ ಸೀಟ್ ಹಂಚಿಕೆ ಪ್ರಕ್ರಿಯೆ ಆರಂಭವಾದ ಬಳಿಕ ರಾಜ್ಯದಲ್ಲಿ ಆರಂಭ ಆಗ್ತವೆ. ಇದಕ್ಕಿಂತ ಸಾಕಷ್ಟು ಸಮಯ ಇದೆ ಅಂತ ಹೇಳಿದ್ದಾರೆ. ಮೀನ್ಸ್ ನಮ್ದು ಕೌನ್ಸಿಲಿಂಗ್ ಡಿಲೇ ಕೂಡ ಆಗುತ್ತೆ. ಲೈಕ್ ನಿಮಗೆ ಅಲ್ಲಿ NMC ಶುರುವಾಗಿ ನಂತರ 10 ದಿನ ಆದ ನಂತರ ನಿಮಗೆ ಇಲ್ಲಿ ನೇಮಕಾತಿ ಪ್ರಕ್ರಿಯೆ ಶುರು ಆಗುತ್ತೆ. ರಾಜ್ಯದಲ್ಲಿ ಕಳೆದ ವರ್ಷ 2 ಹೊಸ ವೈದ್ಯಕೀಯ ಕಾಲೇಜುಗಳಲ್ಲಿ ಹಿಂದಿನ ವರ್ಷಕ್ಕಿಂತ 1300 ಸೀಟ್ಗಳು ಈ ವರ್ಷ ಹೆಚ್ಚಳಾಗ್ತವೆ. ರಾಷ್ಟ್ರೀಯ ವೈದ್ಯಕೀಯ ಆಯೋಗದ 2026-27 ಸಾಲಿನ MBBS ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ರಾಜ್ಯದಲ್ಲಿ ಒಟ್ಟು 15,395 ವೈದ್ಯಕೀಯ ಸೀಟ್ಗಳು ಕೂಡ ಇದಾವೆ. ಕಳೆದ ವರ್ಷಕ್ಕಿಂತ 1300 ಸೀಟ್ಗಳು ಕೂಡ ಹೆಚ್ಚಳ ಆಗ್ತವೆ. ಈ ಜೊತೆಗೆ ಮತ್ತು ವೈದ್ಯಕೀಯ ಸೀಟ್ಗಳು ಹೆಚ್ಚಳ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಮಾಹಿತಿ ಕೊಟ್ಟಿದೆ. 2 ದಿನಗಳ ಹಿಂದೆ ಕಾರವಾರದ ವೈದ್ಯಕೀಯ ಕಾಲೇಜುಗಳಿಗೆ ಹೆಚ್ಚುವರಿಯಾಗಿ 50 ಸೀಟ್ಗಳು ಕೂಡ ದೊರೆತಿದ್ದಾವೆ. ಇದೇ ರೀತಿ ಮತ್ತಷ್ಟು ಕಾಲೇಜುಗಳಿಗೆ ಸೀಟ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬರೋಬ್ಬರಿ 15,395 ಸೀಟ್ಗಳು ಕೂಡ ಆಗಿದ್ದಾವೆ. ಮೆಡಿಕಲ್ ಹಬ್ ಕರ್ನಾಟಕ ಆಗಿದೆ. ಥ್ಯಾಂಕ್ ಯು.